ಸೌಧವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಬಹಳ ಒತ್ತಾಯ ಪೂರ್ವಕವಾಗಿ ಇದು ಮಂಜೂರಾಗಬೇಕಾದ್ರೆ ಅಷ್ಟು ಪ್ರಯತ್ನ ಮಾಡಿದಂತವರು ಮಾನ್ಯ ಶಾಸಕರಾದಂತ ಡಾಕ್ಟರ್ ಮಂತರ್ಗೌಡ್ರವರು. ಇವತ್ತಿನ ಕಾರ್ಯಕ್ರಮದ ಶ್ರೇಯಸ್ಸು ನನ್ನ ಪ್ರಕಾರ ಅವರಿಗೆ ಸಲ್ಲಬೇಕು. ಯಾಕಂದ್ರೆ ಅಷ್ಟು ಜನಗಳ ಭಾವನೆಯನ್ನ ಅರ್ಥ ಮಾಡಿಕೊಂಡು, ನಾನು ಮೊನ್ನೆ ಪೊನ್ನಂಪೇಟೆಯಲ್ಲಿ ಹೇಳಿದೆ, ಇವೆಲ್ಲ ಭಾವನಾತ್ಮಕ ವಿಷಯಗಳು. ತಾಲೂಕು ಹೋಬಳಿ ರಚನೆ ಬಗ್ಗೆ ನಂದು ಬೇರೆ ವಿಚಾರ ಇದೆ, ಅದನ್ನ ಇಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಒಂದು ಘಟ್ಟದ ನಂತರ ಇವೆಲ್ಲ ಜನಗಳ ಭಾವನಾತ್ಮಕ ವಿಷಯ ಆಗ್ಬಿಡುತ್ತೆ. ಸರಿ ತಪ್ಪು ಅಂತ ನಾನು ವಿಶ್ಲೇಷಣೆ ಮಾಡಕ್ ಹೋಗೋದಿಲ್ಲ. ಆದ್ರೆ ಎಲ್ಲ ಒಂದು ಕಡೆ ಜನಗಳ ಭಾವನೆಯನ್ನ ಈಡೇರಿಸಬೇಕಾಗಿರೋದು ಸರ್ಕಾರದ ಅನಿವಾರ್ಯ ಜವಾಬ್ದಾರಿ ಆಗ್ತದೆ. ಅಂತಹದ್ದು ಹಿಂದೆ ದೇಶಪಾಂಡೆ ಅವರು ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಅವರು ಕಂದಾಯ ಮಂತ್ರಿಗಳಾಗಿದ್ದಾಗ ಘೋಷಣೆಯನ್ನು ಆಯ್ತು. 2019 ಫೆಬ್ರವರಿ ಅಂತ ಹೇಳಿದ್ರೆ 2019, 20, 21, 22, 23 4 ವರ್ಷ ಹೋದ ಸರ್ಕಾರ ಇದ್ದಾಗ್ಯೂ ಕೂಡ 4 ವರ್ಷದಲ್ಲಿ ಒಂದು ತಾಲೂಕು ಆಡಳಿತ ಸೌಧವನ್ನ ಮಂಜೂರು ಮಾಡಲಿಲ್ಲ. 4 ವರ್ಷ ಕಳೆದ್ರು. ಘೋಷಣೆ ದೇಶಪಾಂಡೆ ಅವರು ಮಾಡಿದ್ರು. ಅವರು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದಾಗ ಕಂದಾಯ ಸಚಿವರಾಗಿ ದೇಶಪಾಂಡೆ ಅವರು ಅವತ್ತು ಅವರು ಮುಖ್ಯಮಂತ್ರಿಗಳು ಸೇರಿ ಮಾಡಿದ್ರು. ಆದ್ರೆ ತದನಂತರದ ದಿನ 4 ವರ್ಷ ಕಳೆದ್ರೂ ಕೂಡ ಅದನ್ನ ಅನುಷ್ಠಾನ ಮಾಡುವಂತ ಕೆಲಸ ಆಗ್ಲಿಲ್ಲ. ಹಾಗೆ ಒಂದು ಕಾಲ ಕಳೆದ್ರು. ಸರಿಯಾಗಿ ಅಧಿಕಾರಿಗಳನ್ನು ಕೂಡ ನಿಯೋಜನೆ ಮಾಡಲಿಲ್ಲ. ಈಗ ನಾವು ಬಂದ ಮೇಲೆ ಎಲ್ಲಾ ತಾಲೂಕಿಗೂ ತಹಶೀಲ್ದಾರ್ನ ಹಾಕೊಟ್ಟಿದ್ದೇವೆ. ಅದಕ್ಕೆ ಮೊದಲು ತಹಶೀಲ್ದಾರರು ಕೂಡ ಇರ್ಲಿಲ್ಲ. ಎಲ್ಲ ಏನು ಒಟ್ಟು 5 ತಾಲೂಕಲ್ವಾ, ಇಲ್ಲಿ 5 ತಾಲೂಕಲ್ಲಿ ಅರ್ಧ ಕಡೆ ತಹಶೀಲ್ದಾರರು ಇರ್ಲಿಲ್ಲ. ಆ ನಂತರ ನಾವು ತಹಶೀಲ್ದಾರ್ಸ್ ಅನ್ನ ಹಾಕೊಟ್ಟು ವಿಲೇಜ್ ಅಕೌಂಟೆಂಟ್ ತುಂಬಾ ವೇಕೆನ್ಸಿ ಇತ್ತು, ಅದನ್ನ ರಿಕ್ರೂಟ್ಮೆಂಟ್ ಗೆ ಅವಕಾಶ ಮಾಡಿಕೊಟ್ಟು ಡಿಸಿ ಅವರು ಸರ್ವೇಯರ್ಸ್ ಸಾಲೋದಿಲ್ಲ ಅಂತ ಹೇಳಿದ್ರು. ಕೆಲವ್ರನ್ನ ಸರ್ವೇಯರ್ಸ್ ನ ಬೇರೆ ಜಿಲ್ಲೆಯಿಂದ ಇಲ್ಲಿಗೆ ನಿಯೋಜನೆ ಮಾಡಿಕೊಟ್ಟು ಆ ರೀತಿಯಾಗಿ ಇಲ್ಲಿ ನಾವು ಶಕ್ತಿ ತುಂಬುವಂತ ಕೆಲಸವನ್ನ ಮಾಡಿಕೊಂಡು ಬಂದಿದ್ದೇವೆ. ಪೊನ್ನಂಪೇಟೆಯಲ್ಲಿ ಮೊನ್ನೆ ನಾನು ಒಂದು ಮಾತು ಹೇಳಿದೆ, ಸುಮ್ಮನೆ ಅಭಿವೃದ್ಧಿ ಇಲ್ಲ ಅಂತ ಮಾತಾಡ್ತಾರೆ. ಈಗ ನಾನು 2 ವರ್ಷದಲ್ಲಿ, ನಾವು ಮೊನ್ನೆ ಲೆಕ್ಕ ಕೊಟ್ಟೆ, ಅಲ್ಲಿ ನಮ್ ಸರ್ಕಾರ ಬಂದು 2 ವರ್ಷ ಕಂಪ್ಲೀಟ್ ಆಗೋದ್ರೊಳಗಡೆ 49 ತಾಲೂಕು, ಹೊಸ ತಾಲೂಕುಗಳಿಗೆ ಪ್ರಜಾಸೌಧವನ್ನ ನಾವು ಮಂಜೂರು ಮಾಡಿಕೊಟ್ಟಿದ್ದೇವೆ. 49 ಹೊಸ ತಾಲೂಕು, ಕುಶಾಲನಗರನು ಸೇರಿ 2 ವರ್ಷ ಆಗೋದಕ್ಕೆ ಮೊದಲು, ಬಿಫೋರ್ ಕಂಪ್ಲೀಷನ್ ಆಫ್ 2 years 49 ತಾಲೂಕಿಗೆ ಪ್ರಜಾಸೌಧ ಮಂಜೂರು ಮಾಡಿಕೊಟ್ಟು ಎಲ್ಲಾ ಹೊಸ ತಾಲೂಕಿಗೂ ಪ್ರಜಾಸೌಧವನ್ನ ನಾವು ಕೊಟ್ಟಿದ್ದೇವೆ. ಆದ್ರೆ ಬಿಜೆಪಿಯವರು 4 ವರ್ಷ ಸರ್ಕಾರ ಮಾಡಿ ಹೋದ್ ಬಾರಿ 4 ವರ್ಷದಲ್ಲಿ ಅವರು ಎಷ್ಟು ಹೊಸ ತಾಲೂಕಿಗೆ ಪ್ರಜಾಸೌಧ ಕೊಟ್ಟರು ಅಂದ್ರೆ ಬರೀ 14 ತಾಲೂಕಿಗೆ ಮಾತ್ರ ಅವರು ಪ್ರಜಾಸೌಧ ಅಂದ್ರೆ ತಾಲೂಕು ಆಡಳಿತ ಸೌಧ ಮಂಜೂರು ಮಾಡಿಕೊಟ್ರು 4 ವರ್ಷದಲ್ಲಿ. ನಮ್ಮ ಸರ್ಕಾರ 2 ವರ್ಷದಲ್ಲಿ 49 ತಾಲೂಕಿಗೆ ನಾವು ಮಾಡಿಕೊಟ್ಟಿದ್ದೇವೆ, ಎಲ್ಲ ಹೊಸ ತಾಲೂಕು. ಹೇಗೆ ಅಂದ್ರೆ ಒಂದು ಸುಳ್ಳನ್ನ 100 ಬಾರಿ ಸತ್ಯ ಅಂತ ಹೇಳಿದ್ರೆ ಜನನೂ ಮರಳು ಮಾಡಬಹುದು, ಜಾತ್ರೆನೂ ಮರಳು ಮಾಡಬಹುದು ಅನ್ನೋದಕ್ಕೆ ಬರೀ ಬಾಯಿ ಮಾಡೋದ್ರಿಂದ ಕೆಲಸ ಮುಖ್ಯ. ಕೆಲಸ ನೋಡ್ಬೇಕು ದಯವಿಟ್ಟು. ಕೆಲಸದಲ್ಲಿ ಈಗ 49 ತಾಲೂಕು ಮಂಜೂರು ಮಾಡಿದ್ದೇವೆ, ತಾಲೂಕಿಗೆ ಮಂಜೂರು ಮಾಡಿಕೊಟ್ಟಿದ್ದೇವೆ. ಇದು ಅಭಿವೃದ್ಧಿ ಹೌದಾ ಅಲ್ವಾ? ಬರೀ ಬಾಯಿ ಮಾತಿನಲ್ಲಿ ಹೇಳ್ಬಿಟ್ರೆ ನಾವು ಗ್ಯಾರಂಟಿನೂ ಮಾಡ್ತಾ ಇದ್ದೇವೆ, ಗ್ಯಾರಂಟಿನೂ ಕೊಡ್ತಾ ಇದ್ದೇವೆ, ಜೊತೆಗೆ ಅಭಿವೃದ್ಧಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಒಂದೊಂದು ತಾಲೂಕು ಕಚೇರಿಗೆ 8,60,00,000 ರೂಪಾಯಿ ಮಂಜೂರು ಮಾಡಿದ್ದೇವೆ. ಡಾಕ್ಟರ್ ಹೇಳಿದ್ರು ಇದಕ್ಕೆ ಬೇಕಾಗಿರುವಂತ ಸೌಕರ್ಯ, ಅದರಲ್ಲಿ ನಾವು ಯಾವುದು ಚೌಕಾಸಿ ಮಾಡಕ್ ಹೋಗಿಲ್ಲ. ಇದರಲ್ಲಿ ನಾವು ಕಟ್ತಾ ಇರೋದು ಈಗ ಗ್ರೌಂಡ್ ಪ್ಲಸ್ 2 ಫ್ಲೋರ್ ಕಟ್ತಾ ಇದ್ದೇವೆ. ಆದ್ರೆ ಇದರಲ್ಲಿ ಫೌಂಡೇಶನ್ ಆಗ್ತಾ ಇರೋದು 4 ಫ್ಲೋರ್ಗೆ ಫೌಂಡೇಶನ್ ಆಗ್ತಾ ಇದ್ದೇವೆ. ನಾಳೆ ನಿಮ್ಗೆ ಯಾವುದೇ ಕಚೇರಿಗೆ ಬೇಕಾದ್ರೆ ಮೇಲೆ ಅಪ್ ಟು 4 ಫ್ಲೋರ್ ವರೆಗೆ ಕಟ್ಕೊಳ್ಬಹುದು ಮೇಲ್ಗಡೆ. ಇವತ್ತು ಎಷ್ಟು ಆಫೀಸ್ ಇಲ್ಲಿ ಸ್ಯಾಂಕ್ಷನ್ ಆಗಿದೆ? ಒಂದು ADLR ಸರ್ವೇಯರ್ ಆಫೀಸ್ ಇದೆ, ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ ಇದೆ, ಟ್ರೆಜರಿ ಇದೆ. ಈ ರೀತಿಯಾಗಿ ಯಾವ್ಯಾವ ಆಫೀಸ್ ಸ್ಯಾಂಕ್ಷನ್ ಆಗಿದೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿದ್ದು ಅವರೆಲ್ಲರಿಗೂ ನಾವು ಇವತ್ತು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೇವೆ. ನಾಳೆ ನೀವು ತಾಲೂಕಾ ಪಂಚಾಯತ್ ಇಲ್ಲೇ ಕೆಲಸ ಮಾಡಬೇಕು ಅಂದ್ರೆ ಮೇಲ್ಗಡೆ ಇನ್ನೂ 2.5 ಫ್ಲೋರ್ ಎಕ್ಸ್ಟ್ರಾ ಹಾಕೊಳ್ಳಿಕ್ಕೆ ಅವಕಾಶ ಇದೆ. ಸೊ ಇದೇ ಫೌಂಡೇಶನ್ ಮೇಲೆ ಹಾಕೋಬಹುದು. ಫೌಂಡೇಶನ್ ಆಗ್ತಾ ಇರೋದು 4 ಫ್ಲೋರ್ಗೆ ಫೌಂಡೇಶನ್ ಆಗ್ತಾ ಇದೆ. ಇವತ್ತು ನಾವು ಕಟ್ತಾ ಇರೋದು 18,675 ಚದರ ಅಡಿ. ಆದ್ರೆ ಫುಲ್ ಕಟ್ಟಿದ್ರೆ ಸುಮಾರು 50,000 ಚದರ ಅಡಿ ಕಟ್ಟಬಹುದು. ಅಷ್ಟಕ್ಕೆ ಪ್ರಾವಿಷನ್ ಇಟ್ಟಿದ್ದೇವೆ. ನಾಳೆ ಯಾವುದೇ ತಾಲೂಕಲ್ಲಿ ಕಚೇರಿ ಬೇಕಾದ್ರೂ, ಯಾವುದೇ ಇಲಾಖೆಗೆ ಬೇಕಾದ್ರೂ, ನಮ್ಮದು ಏನು ಸ್ಟ್ಯಾಂಡರ್ಡ್ ಡಿಸೈನ್ ಇದೆ
ಅದೇ ಡಿಸೈನ್ ಪ್ರಕಾರವಾಗಿ ಒಂದೇ ಕಚೇರಿಯಲ್ಲಿ ಒಂದೇ ಕಟ್ಟಡದಲ್ಲಿ ಎಲ್ಲಾ ಕಚೇರಿಗಳನ್ನು ತರುವ ಹಾಗೆ ಪ್ಲಾನ್ ಮಾಡಿದ್ದೇವೆ. ಸೊ ಫ್ಯೂಚರ್ ಅಲ್ಲಿ ತಾಲೂಕ್ ಪಂಚಾಯತ್ ಕೂಡ ನೀವು ಇಲ್ಲೇ ಮೇಲೆ ಕಟ್ಕೋಬಹುದು, ಬೇರೆ ಜಾಗ ಹುಡುಕೋ ಅವಶ್ಯಕತೆ ಇರೋದಿಲ್ಲ. ಸೊ ಆ ರೀತಿಯಾಗಿ ಪ್ಲಾನ್ ಮಾಡಿದ್ದೇವೆ. ಸೆಕೆಂಡ್, ಅವರು ಹೇಳಿದ್ರು ಫರ್ನಿಚರ್ಗೆ ಅದಕ್ಕೆ ಇದಕ್ಕೆ ಎಲ್ಲ ದುಡ್ಡು ಕೊಡಬೇಕು ಅಂತ. ನಾವು ಮಾಡಿರೋದು ಈಗ ಇದು ಟರ್ನ್ ಕೀ ಬೇಸಿಸ್ ಅಲ್ಲಿ ಮಾಡಿದ್ದೇವೆ. ಹಿಂದೆ ಎಲ್ಲ ನಾವು ಸ್ಯಾಂಕ್ಷನ್ ಮಾಡಿಕೊಡೋದು, ಆಮೇಲೆ 20% 30% ಎಕ್ಸ್ಟ್ರಾ ಆಯ್ತು ದುಡ್ಡು ಕೊಡಿ ಅಂತ ಕೇಳೋದು. ಇದು ಟರ್ನ್ ಕೀ ಬೇಸಿಸ್ ಅಂದ್ರೆ ಆಪರೇಟಿಂಗ್ ಕಂಡೀಷನ್ ಅಲ್ಲಿ ಕಾಂಟ್ರಾಕ್ಟ್ ನಮ್ಗೆ ವಾಪಸ್ ಕೊಡ್ಬೇಕು. ಆಪರೇಟಿಂಗ್ ಕಂಡೀಷನ್ ಅಂದ್ರೆ ಕಾಂಪೌಂಡ್ ಇಂದ ಹಿಡಿದು, ಬೋರ್ವೆಲ್ ಇಂದ ಹಿಡಿದು, ಜನರೇಟರ್ ಇಂದ ಹಿಡಿದು ಫರ್ನಿಚರ್ ಕೂಡ ಮಾಡಿ, IT ಇನ್ಫ್ರಾಸ್ಟ್ರಕ್ಚರ್ ಅನ್ನು ಇನ್ಸ್ಟಾಲ್ ಮಾಡಿ, ರೆಡಿ ಟು ಮೂವ್ ಇನ್ ಅಂದ್ರೆ ಕೀ ಓಪನ್ ಮಾಡಿ ಆಕ್ಯುಪೈ ಮಾಡಬೇಕು ಆಫೀಸ್. ಆ ಕಂಡೀಷನ್ ಅಲ್ಲಿ ನಮ್ಗೆ ಕೊಡಬೇಕು. ಆ ರೀತಿ ಟೆಂಡರ್ ಮಾಡಿದ್ದೇವೆ ನಾವು. ಎಲ್ಲಾ ಕಾಂಪೋನೆಂಟ್ ಟೆಂಡರ್ ಅಲ್ಲಿ ಇನ್ಕ್ಲೂಡೆಡ್ ಇದೆ. ಬೋರ್ವೆಲ್ ಇಂದ ಹಿಡಿದು, ಕಾಂಪೌಂಡ್ ಇಂದ ಹಿಡಿದು ಫರ್ನಿಚರ್ ಕೂಡ ಇದರಲ್ಲಿ ಇನ್ಕ್ಲೂಡೆಡ್. ಆ ರೀತಿಯಾಗಿ ವ್ಯವಸ್ಥಿತ ಮಾಡೋ ಕೆಲಸ ಸ್ವಲ್ಪ ನಾಳೆ ಮತ್ತೆ ಗೊಂದಲಗಳು ಇಲ್ಲದೆ ಕಾರ್ಯರೂಪಕ್ಕೆ ಬರಬೇಕು. ಆ ರೀತಿಯಾಗಿ ಇದನ್ನ ನಾವು ಟೆಂಡರ್ ಮಾಡಿರ್ತಕ್ಕಂತಹದ್ದು. ಈಗ ಡ್ರೈ ಸೀಸನ್ ಆರಂಭ ಆಗಿದೆ. ಇನ್ನ ಕೂಡಲೇ ಅವರು ಕೆಲಸ ಮಾಡಿ ಮುಂದೆ ಮಳೆ ಬರೋದ್ರ ಒಳಗಡೆ ಆದಷ್ಟು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅನ್ನ ಅಂದ್ರೆ ಔಟರ್ ಸ್ಟ್ರಕ್ಚರ್ ಅನ್ನ ಕಂಪ್ಲೀಟ್ ಮಾಡಿದ್ರೆ ಬಹುಶಃ ಆಮೇಲೆ ಒಳಗಡೆ ಇಂಟೀರಿಯರ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದ್ರೆ ಮಳೆ ಆರಂಭ ಆಯ್ತು ಅಂದ್ರೆ ಮತ್ತೆ ಅಷ್ಟರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನ ಗಮನದಲ್ಲಿಟ್ಕೊಂಡು ಕಾಂಟ್ರಾಕ್ಟರ್ ಮಳೆಗಾಲ ಬರುವುದರ ಒಳಗಡೆ ಆದಷ್ಟು ಶೆಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳುವಂತ ರೀತಿಯಲ್ಲಿ ಪ್ಲಾನ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಮಳೆಯಿಂದ ಮತ್ತೆ ವಿಳಂಬ ಆಗುವಂತ ಸಾಧ್ಯತೆಗಳು ಇರ್ತದೆ. ಇದಕ್ಕೆ ನಾನು ಮೊನ್ನೆ ವಿವರಣೆ ಕೊಟ್ಟೆ. ಪ್ರಜಾಸೌಧ ಅಂತ ಹೆಸರಿಟ್ಟಿದ್ದೇವೆ. ಹಿಂದೆ ಎಲ್ಲ ಮಿನಿ ವಿಧಾನಸೌಧ ಹಾಗೆ ಹೀಗೆ ಎಲ್ಲ ಕರೀತಾ ಇದ್ರು. ನಾವು ಇದು ಸರ್ಕಾರ ಮತ್ತು ಪ್ರಜೆಗಳು ಎರಡರ ನಡುವೆ ಕೊಂಡಿ ಈ ಒಂದು ಆಡಳಿತ ಕಚೇರಿ. ಹಾಗಾಗಿ ಇದು ಪ್ರಜೆಗಳ ಸೌಧ ಆಗ್ಬೇಕು. ನಾನು ಮೊನ್ನೆ ಹೇಳಿದೆ, ಪ್ರಜೆಗಳಿಗಾಗಿ, ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ ಕೆಲಸ ಮಾಡುವಂತ ಕಚೇರಿ ಇದಾಗಬೇಕು ಅನ್ನೋ ಕಾರಣದಿಂದ ಇದಕ್ಕೆ ನಾವು ಪ್ರಜಾಸೌಧ ಅಂತ ಹೆಸರಿಟ್ಟಿದ್ದೇವೆ. ಇದು ಪ್ರಜೆಗಳಿಗೆ ಹೆಚ್ಚು ಅನುಕೂಲ, ಅವರ ಕೈಗೆ ಎಟಕುವ ಅಂತರದಲ್ಲಿ ಆಡಳಿತ ಅವ್ರ ಕೈಗೆ ಸಿಗಬೇಕು ಮತ್ತು ಆಡಳಿತ ಜನಪರವಾಗಿರಬೇಕು ಅಂತಕ್ಕಂಥದ್ದು ಇದರ ಹಿಂದಿನ ಆಶಯ ಹಾಗೂ ವಾಸ್ತವತೆಗೆ ಬಹಳ ವ್ಯತ್ಯಾಸ ಇದೆ. ಅದು ನನಗೆ ಗೊತ್ತಿದೆ. ಆದ್ರೆ ನಾವಂತೂ ಆಶಯದ ದಿಕ್ಕಿನಲ್ಲಿ ನಮ್ಮ ಎಲ್ಲಾ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೇವೆ. ಉದಾಹರಣೆಗೆ ಹೇಳೋದಾದ್ರೆ, ನಮ್ಮ ಕಂದಾಯ ಇಲಾಖೆ ವತಿಯಲ್ಲೇ ಈ ಜಿಲ್ಲೆಗೆ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. 2 ಹೊಸ ತಾಲೂಕು ಏನಾಗಿತ್ತು, ಎರಡಕ್ಕೂ ಕೂಡ ನಾವು ಈ ಜಿಲ್ಲೆಯಲ್ಲಿ ಪ್ರಜಾಸೌಧವನ್ನ ಮಂಜೂರು ಮಾಡಿಕೊಟ್ಟಿದ್ದೇವೆ. ಅದು ಮತ್ತು ಮಡಿಕೇರಿಯಲ್ಲಿ, ವಿರಾಜಪೇಟೆಯಲ್ಲಿ ಬ್ಯಾಲೆನ್ಸ್ ವರ್ಕ್ಗೆ ಬೇಕಾದಂತ ಹಣವನ್ನ ಕೊಟ್ಟು ಎರಡೂ ಕಡೆ ಆ ಕಚೇರಿಗಳನ್ನ ಹಿಂದೆ ಆರಂಭ ಆಗಿತ್ತು ಅದನ್ನ ಪೂರ್ಣ ಮಾಡಿ ಅಲ್ಲಿ ಬೇಕಾದಂತ ಬ್ಯಾಲೆನ್ಸ್ ಅಮೌಂಟ್ ಅನ್ನ ಕೊಟ್ಟು ಅದನ್ನ ಕೆಲಸ ಕಂಪ್ಲೀಟ್ ಕೂಡ ಮಾಡಿದ್ದೇವೆ. ಹಾಗೆ DC ಆಫೀಸ್ ಅಲ್ಲಿ ಕೂಡ ಕೆಲವು ಸಣ್ಣ ಪುಟ್ಟ ಕೆಲಸಗಳು ಬಾಕಿ ಇತ್ತು. ಆ ಗೋಡೆ ಹಿಂದೆ ಕುಸಿತ ಆಗಿದ್ದು ಎಲ್ಲವೂ ಕೂಡ ಅದನ್ನು ಕಂಪ್ಲೀಟ್ ಮಾಡಿ ಇವತ್ತು ಬಂದೋಬಸ್ತ್ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. ಇನ್ನು ಜನಗಳು ಎದುರಿಸುವಂತ ಸಮಸ್ಯೆ ಈ ಜಿಲ್ಲೆಯಲ್ಲಿ ಬಹಳ ವರ್ಷಗಳಿಂದ ಇರ್ತಕ್ಕಂತಹದ್ದು ಪಟ್ಟೇದಾರರ ಸಮಸ್ಯೆ. ಅದಕ್ಕೆ ಪರಿಹಾರ ಮಾಡ್ಲಿಕ್ಕೂ ಕೂಡ ಸರ್ಕಾರ ಗಂಭೀರವಾಗಿ ಎಲ್ಲ ಪ್ರಯತ್ನವನ್ನ ಮಾಡ್ತಾ ಇದೆ. ಹೊನ್ನಣ್ಣ ಅವರು, ಮಂತರ್ಗೌಡರು ಸೇರಿ ಅವರು ನಮ್ಮ ಹತ್ರ ಕೂತ್ಕೊಂಡು 4-6 ಸಭೆಯನ್ನ ಮಾಡಿ ಏನಾದ್ರೂ ಮಾಡಿ ಪಟ್ಟೇದಾರರ ಸಮಸ್ಯೆಗೆ ಪರಿಹಾರ ಕೊಡಬೇಕು ಅಂತ ಅವರ ಒತ್ತಡದ ಹಿನ್ನೆಲೆಯಲ್ಲಿ ಇವತ್ತು ಅದಕ್ಕೂ ಒಂದು ಪರಿಹಾರ ಕೊಡ್ತಕ್ಕಂತ ಪ್ರಯತ್ನವನ್ನ, ಕಾನೂನನ್ನ ಬದಲಾವಣೆ ಮಾಡ್ತಕ್ಕಂತ ಪ್ರಯತ್ನವನ್ನ ನಾವು ಸರ್ಕಾರದಲ್ಲಿ ಮಾಡ್ತಾ ಇದ್ದೇವೆ. ಇದು ಬಹುಶಃ 50 ವರ್ಷ 1964ರಲ್ಲಿ ಇದು ಬಗೆಹರಿಬೇಕಾಗಿತ್ತು. ಆದ್ರೆ ಅದಾದ ನಂತರ ಬಗೆಹರಿಯದೆ ಹಾಗೆ ಮುಂದೆ ಬಂದಿದೆ. ಅದಕ್ಕೆ ಒಂದು ಕಾನೂನಿನಲ್ಲಿ ಪರಿಹಾರ ಕೊಡ್ತಕ್ಕಂತ ಪ್ರಯತ್ನ ನಡೆದಿದೆ. ಎರಡನೇದು ಮುಖ್ಯವಾಗಿ ಡಾಕ್ಟರ್ ಮಂತರ್ಗೌಡರು C&D ಕ್ಲಾಸ್ ಲ್ಯಾಂಡ್ ವಿಷಯದ ಬಗ್ಗೆ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ಅವರು ಹಿಂದೆ ಏನಾಗಿದೆ 2021ರಲ್ಲಿ ಆವತ್ತು ಏನು ಹೈಕೋರ್ಟ್ ನಲ್ಲಿ ಸರ್ಕಾರ ಸ್ವಲ್ಪ ಎಚ್ಚರ ತಪ್ಪಿ ಸರಿಯಾಗಿ ಆರ್ಗ್ಯುಮೆಂಟ್ ಮಾಡದೆ ಆವತ್ತಿನ ದಿನ ಬೇಜವಾಬ್ದಾರಿತನದಿಂದ 2021ರಲ್ಲಿ ಹೈಕೋರ್ಟ್ ಆದೇಶ ಮಾಡಿದೆ ಈ ಎಲ್ಲಾ ಲ್ಯಾಂಡ್ಗಳನ್ನ ಫಾರೆಸ್ಟ್ ಗೆ ಕೊಡಬೇಕು ಅಂತ ಹೇಳಿ 12,000 ಹೆಕ್ಟೇರ್ ಪ್ರದೇಶದಷ್ಟು ಫಾರೆಸ್ಟ್ ಗೆ ಕೊಡಬೇಕು ಅಂತ ಆದೇಶ ಆಗ್ಬಿಟ್ಟಿದೆ.
ಅದನ್ನ ನಂತರ ಅಪೀಲ್ ಹಾಕಿ ಇತ್ತೀಚೆಗೆ ನಾವು ಕೂಡ ಡಾಕ್ಟರ್ ಮಂತರ್ಗೌಡ್ರು ಮತ್ತೆ ಪೊನ್ನಣ್ಣ ಅವರು ಕೂತ್ಕೊಂಡು ಅದಕ್ಕೆ ನಾವು ಎಲ್ಲ ಸೇರಿ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು DC ಅವರು ಬಹಳ ಇಂಟ್ರೆಸ್ಟ್ ತಗೊಂಡು ಅದಕ್ಕೆ ಎಲ್ಲ ಈಗ ನಾವು ರಿಪ್ಲೈ ಅನ್ನ ಹಾಕಿ ರಿವ್ಯೂ ಅನ್ನು ಫೈಲ್ ಮಾಡಿ ಫೈಟ್ ಮಾಡಿದ್ವಿ ಕೋರ್ಟ್ ನಲ್ಲಿ. ಆದ್ರೆ 2021ರಲ್ಲಿ ಆಲ್ರೆಡಿ ಆದೇಶ ಆಗಿದ್ದರಿಂದ ರಿವ್ಯೂ ನಲ್ಲೂ ಕೂಡ ಹೈಕೋರ್ಟ್ ನವರು ಇಲ್ಲ ನೀವು 2021ರ ಆದೇಶವನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಈಗ ಆದೇಶವನ್ನ ಮಾಡಿದ್ದಾರೆ. ಹಾಗಾಗಿ ಇದರಲ್ಲಿ ಏನಾದ್ರೂ ಅದರ ವಿರುದ್ಧವಾಗಿ ಈಗ ನಾವು SLP ಹಾಕ್ಲಿಕ್ಕೂ ಕೂಡ ಈಗಾಗಲೇ ಆದೇಶವನ್ನ ಕೊಟ್ಟಿದ್ದೇವೆ. ಸುಪ್ರೀಂ ಕೋರ್ಟ್ ಅಲ್ಲಿ ಈ ಆದೇಶದ ವಿರುದ್ಧ ಸರ್ಕಾರ SLP ಅನ್ನ ರೈತರ ಪರವಾಗಿ ನಾವು ಹಾಕ್ತಾ ಇದ್ದೇವೆ. ರೈತರು ಕೂಡ ಬಹುಶಃ ಈ ಕೇಸ್ನಲ್ಲಿ ಇಂಪ್ಲೀಡ್ ಆಗಬಹುದು. ನಾವಂತೂ SLP ಸುಪ್ರೀಂ ಕೋರ್ಟ್ ನಲ್ಲಿ ಹಾಕ್ತಾ ಇದ್ದೇವೆ. ಮುಂದುವರೆದು ಡಾಕ್ಟರ್ ಮಂತರ್ಗೌಡ್ರು ಮತ್ತು ಪೊನ್ನಣ್ಣ ಅವರು ಹೇಳಿದ್ರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಡ್ಲಿಕ್ಕೆ ಒಂದು ತಜ್ಞರ ಸಮಿತಿಯನ್ನ ಮಾಡಬೇಕು ಅಂತ ವಿಧಾನಸಭೆಯಲ್ಲಿ ಅವರು ಕೇಳಿದಾಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ. ನಾನು ಕೂಡ ಒಪ್ಕೊಂಡು ಅವರ ಸಲಹೆ ಮೇರೆಗೆ ಈಗ ಒಂದು ತಜ್ಞರ ಸಮಿತಿಯನ್ನ ಮಂಜೂರು ಮಾಡಿ ಮುಖ್ಯಮಂತ್ರಿಗಳ ಅನುಮೋದನೆಗೆ ನಾನು ಕಳಿಸ್ಕೊಟ್ಟಿದ್ದೇನೆ. ಬಹುಶಃ ಇವತ್ತು ನಾಳೆ ಅದು ಮುಖ್ಯಮಂತ್ರಿಗಳಿಂದ ಸಹಿಯಾಗಿ ಬಂದ ಕೂಡಲೇ ಈ ವಾರದಲ್ಲಿ ಆ ತಜ್ಞರ ಸಮಿತಿಯ ಆದೇಶವನ್ನು ಕೂಡ ಅಧಿಕೃತವಾಗಿ ಹೊರಡುತ್ತೆ. ಸೊ ತಜ್ಞರ ಸಮಿತಿಯನ್ನ ರಚನೆ ಮಾಡಿ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂತ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಆದ್ರೆ ಅದು ಜಟಿಲವಾದಂತ ಕಾನೂನು ಸಮಸ್ಯೆ. ನಾವು ಕೋರ್ಟ್ ನಲ್ಲಿ ಇರೋದ್ರಿಂದ ನಾವು ಇಷ್ಟ ಬಂದಂಗೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅದನ್ನೆಲ್ಲವನ್ನು ಅನುಸರಣೆ ಮಾಡಿಕೊಂಡು ಏನಾದ್ರೂ ಅದಕ್ಕೆ ಪರಿಹಾರ ಕೊಡ್ಲಿಕ್ಕೆ ಸಾಧ್ಯನಾ ಅನ್ನುವಂತ ಪ್ರಾಮಾಣಿಕ ಪ್ರಯತ್ನವನ್ನಂತೂ ನಾವು ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವರು ಅಷ್ಟು ಅದರ ಬಗ್ಗೆ ಹೋರಾಟ ಒತ್ತಡವನ್ನ ಮಾಡ್ತಾ ಇದ್ದಾರೆ. ನಮ್ಮದು ಜವಾಬ್ದಾರಿ ಇದೆ, ಕರ್ತವ್ಯ ಇದೆ, ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಪ್ಲಾಂಟೇಶನ್ ಲೀಸ್ ಕೊಡುವಂತ ವಿಷಯ ಅದು ಡಿಸೆಂಬರ್ ನಲ್ಲಿ ಸಮಯ ಮುಗಿದಿತ್ತು. ಆವಾಗ ಡಾಕ್ಟರ್ ಮಂತರ್ಗೌಡ್ರು ಬಂದು ಇಲ್ಲ ನಮ್ಗೆ ಎಕ್ಸ್ಟೆನ್ಷನ್ ಕೊಡ್ಬೇಕು ಅಂತ ಹೇಳಿದ್ಮೇಲೆ ಆ 2 ತಿಂಗಳು ಆವಾಗ ಎಕ್ಸ್ಟೆನ್ಷನ್ ಕೊಟ್ವಿ ಪ್ಲಾಂಟೇಶನ್ಗೆ ಅರ್ಜಿ ಹಾಕ್ಲಿಕ್ಕೆ. ಯಾಕಂದ್ರೆ ಕೆಲವು ಫಾರ್ಮ್ 57 ಅಲ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ. ಹಾಗಾಗಿ ಅವರಿಗೆ ಲೀಸ್ ಆದ್ರೂ ತಗೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕೆಲವರಿಗೆ ಮಾಹಿತಿ ಇರಲಿಲ್ಲ. ಹಾಗಾಗಿ ಈಗ ಸಮಯ ಮುಗಿದೋಗಿದೆ, ಅರ್ಜಿ ಹಾಕ್ಲಿಕ್ಕೆ ಎಕ್ಸ್ಟೆನ್ಷನ್ ಕೊಡ್ಬೇಕು ಅಂತ ಹೇಳಿದಾಗ ಡಿಸೆಂಬರ್ ಅಲ್ಲಿ ಮುಗಿದೋಗಿದ್ದಂತಹದನ್ನ ಅರ್ಜಿ ಹಾಕ್ಲಿಕ್ಕೆ ನಾವು ಬಹುಶಃ ಜನವರಿ ಫೆಬ್ರವರಿವರೆಗೂ ಕೂಡ 2 ತಿಂಗಳು ಎಕ್ಸ್ಟೆನ್ಷನ್ ಕೊಟ್ಟು ಯಾರಿಗೆ 57 ಅಲ್ಲಿ ಹಾಕೊಂಡಿದ್ರು ಅವರು ಲೀಸ್ ಅಲ್ಲಿ ಅರ್ಜಿ ಹಾಕೊಳ್ಳಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಅವರಿಗೆ ನೇರವಾಗಿ ಇಲ್ಲದೆ ಇದ್ರು ಇನ್ನೊಂದು ಪರೋಕ್ಷವಾಗಿ ಅವರ ಸಮಸ್ಯೆಯನ್ನ ಪರಿಹಾರ ಮಾಡ್ಲಿಕ್ಕೂ ಒಂದು ಮಾರ್ಗವನ್ನ ನಾವು ಕೊಟ್ಟಿದ್ದೇವೆ. ಈ ರೀತಿಯಾಗಿ ಕೊಡಗಿನಲ್ಲಿ ಇರ್ತಕ್ಕಂತ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಇನ್ನು ಇಲ್ಲಿ ಹಳೆಯದು ಸರ್ಕಾರದಿಂದ ಮಂಜೂರಾದಂತಹ ಜಮೀನುಗಳು ಅವು ಪೋಡಿ ದುರಸ್ತು ಆಗದೆ ಆ ಪಕ್ಕಾ ದಾಖಲೆಗಳು ಆಗದೆ ಬರೀ RTC ಅಲ್ಲಿ ಅವ್ರ ಹೆಸರು ಓಡ್ತಾ ಇದೆ ಅನ್ನೋದು ಬಿಟ್ರೆ ಬೇರೆ ಯಾವ ಮೂಲ ದಾಖಲೆಗಳು ಅವ್ರ ಕೈಗೆ ಸಿಕ್ಕಿರ್ಲಿಲ್ಲ. ಅಂತದನ್ನ ಇವತ್ತು ನಾವೇ ಅವ್ರ ಅರ್ಜಿ ಕೊಡೋದು ಬೇಕಾಗಿಲ್ಲ ಅಂತೇಳಿ ನಾವೇ ಸರ್ಕಾರನೇ ಇವತ್ತು ಅವರ ಮನೆ ಬಾಗಿಲಿಗೆ ಹೋಗಿ ಅವು 50 ವರ್ಷದಿಂದ ಬಾಕಿ ಇದಾವೆ. 50 ವರ್ಷ ಹಿಂದೆ ಮಂಜೂರಾದಂತ ಸರ್ಕಾರಿ ಜಮೀನುಗಳು ಇವತ್ತಿಗೂ ಕೂಡ ಪೋಡಿ ದುರಸ್ತು ಆಗದೆ ದರಖಾಸ್ತು ಜಮೀನುಗಳು ಅಥವಾ ಫಾರ್ಮ್ 50 53 ಅಲ್ಲಿ ಮಂಜೂರಾದಂತಹವು ಪೋಡಿ ಆಗದೆ ಅದು ಒಂದು ರೀತಿ ಅವರಿಗೆ ಕೊಟ್ಟಂಗೂ ಇದೆ, ಆದ್ರೆ ಅವರಿಗೆ ಸಿಕ್ಕದಂಗೂ ಇಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ರೈತರು ಇದ್ದಂತಹದನ್ನ ಒಂದೊಂದು ಪೋಡಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಏಕ ವ್ಯಕ್ತಿಯಲ್ಲಿ ಅರ್ಜಿ ಕೊಟ್ಟು ಕಚೇರಿಗಳಿಗೆ ಅಲದು ಖರ್ಚು ಮಾಡಿಕೊಂಡು ಮಧ್ಯವರ್ತಿಗಳಿಗೆ ದಂಬಾಲು ಬಿದ್ದು ಅವ್ರ ಹತ್ರ ಖರ್ಚು ಮಾಡಿಕೊಂಡು ಮಾಡಿಸುವಷ್ಟೊತ್ತಿಗೆ ಅರಸಾಹಸ ಪಟ್ಟು ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಅದು ಕೆಲವರಿಗೆ ಮಾತ್ರ ಸಾಧ್ಯ ಇತ್ತು. ಅಂತ ಸಂದರ್ಭದಲ್ಲಿ ಇವತ್ತು ನಾವೇ ಯಾರು ಅರ್ಜಿ ಕೊಡೋದೇ ಬೇಕಾಗಿಲ್ಲ ಅಂತೇಳಿ ನಾವೇ ಇವತ್ತು ಜನಗಳ ಮನೆ ಬಾಗಿಲಿಗೆ ಹೋಗಿ ಪೋಡಿ ದುರಸ್ತು ಅಭಿಯಾನವನ್ನ ಈ ಜಿಲ್ಲೆಯಲ್ಲಿ ಆರಂಭ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ಕೂಡ ಬಹಳ ಆಸಕ್ತಿಯನ್ನ ತೆಗೆದುಕೊಂಡು ಈ ಕೆಲಸವನ್ನ ಮಾಡಿಕೊಡ್ಲೇಬೇಕು ಅಂತೇಳಿ ಅವರು ಎಲ್ಲ ಅಧಿಕಾರಿಗಳನ್ನ ತಾಕೀತು ಮಾಡಿ ಅವರನ್ನ ಪ್ರೇರಣೆ ಮಾಡಿ ಇವತ್ತು ಆ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಇಲ್ಲಿವರೆಗೂ ಕೂಡ ಸುಮಾರು ಕಳೆದ 5 ವರ್ಷದಲ್ಲಿ ನೋಡಿದ್ರೆ ಒಂದು 200 ಕೇಸೇನೋ ಪೋಡಿ ದುರಸ್ತಾಗಿತ್ತು ಹೋದ 5 ವರ್ಷ. ಈಗ 2025 ಒಂದೇ ವರ್ಷದಲ್ಲಿ ನಾವು ಈಗ ಆಲ್ರೆಡಿ ಪೋಡಿಗೆ ತೆಗೆದುಕೊಂಡಿರೋದು 2344 ಕೇಸು ನಾವು ಈಗ ಆಲ್ರೆಡಿ ಪೋಡಿಗೆ ತಗೊಂಡಿದ್ದೇವೆ. 2344 ಕೇಸು ಈಗ ಪೋಡಿಗೆ ತಗೊಂಡಿದ್ದೇವೆ ಆಲ್ರೆಡಿ. ಇನ್ನ
ಸುಮಾರು 2200 ಕೇಸು ಡಿಸಿ ಅವರ ಹತ್ರ ಮಿಸ್ಸಿಂಗ್ ರೆಕಾರ್ಡ್ಸ್ ಗೆ ಹೋಗಿದೆ. ಅದರಲ್ಲೂ ಕೂಡ ಡಿಸಿ ಅವರು ಆದಷ್ಟು 1,500ದಿಂದ 1,800 ಫೈಲು ನಾವು ಕ್ಲಿಯರ್ ಮಾಡ್ತೀವಿ ಅಂತ ಅವರು ಜವಾಬ್ದಾರಿಯನ್ನ ತಗೊಂಡಿದ್ದಾರೆ. ಸೊ ಈಗ 2,344 ಪ್ಲಸ್ 1,800 ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 4,200 ಜನಕ್ಕೆ ನಾವು ಪೋಡಿ ದುರಸ್ತು ಮಾಡಿಕೊಡುವಂತ ಕೆಲಸ ಈಗ 50% ಆಲ್ರೆಡಿ ಆಗಿದೆ. ಇನ್ನು 50% ಬರುವ 6 ತಿಂಗಳಿನಲ್ಲಿ ನಾವು ಮುಗಿಸ್ತೇವೆ. ಹೋದ 5 ವರ್ಷದಲ್ಲಿ ಆಗಿದ್ದು ಎಷ್ಟು? 250 ಕೇಸ್ ಆಗಿತ್ತು. 250 ಕೇಸ್. ನಾವು ಈಗ 2025 ಜನವರಿಯಿಂದ ಅಕ್ಟೋಬರ್ ವರೆಗೆ ನಾನು ಹೇಳ್ತಾ ಇದ್ದೇನೆ 2,344 ಆಗಿದೆ. ಬಹುಶಃ 2026 ಜೂನ್ ಜುಲೈ ಒಳಗಡೆ 4,200 ಮುಗಿಸುವಂತ ಗುರಿಯನ್ನ ನಾವು ಇಟ್ಕೊಂಡಿದ್ದೇವೆ. ಇದು ಯಾವುದು ಅರ್ಜಿ ತಗೊಳ್ತಾ ಇಲ್ಲ, ನಾವು ಬಂದು ಅರ್ಜಿ ಹಾಕಿ ಅಂತ ಕೇಳಿಲ್ಲ. ಹಿಂದೆ ಎಲ್ಲ ನೀವು ಅರ್ಜಿ ಕೊಟ್ಟು ದಂಬಾಲ್ ಬೀಳ್ಬೇಕಾಗಿತ್ತು, ತಿಂಗಳಾನುಗಟ್ಲೆ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಎಷ್ಟು ಖರ್ಚು ಮಾಡ್ಕೋತಾ ಇದ್ರು ನಾನಿಲ್ಲಿ ಅಧಿಕೃತ ವೇದಿಕೆಯಲ್ಲಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಆದ್ರೆ ಇವತ್ತು ನಾವು ನಮ್ಮ ಸರ್ವೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಜನರ ಮನೆ ಬಾಗಿಲಿಗೆ ಹೋಗಿ ಈ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ರಾಜ್ಯದಲ್ಲಿ ಕೂಡ ಹಿಂದೆ 5 ವರ್ಷದಲ್ಲಿ ನಾನು ತೆಗೆದು ನೋಡಿದೆ ಎಷ್ಟು ದರಖಾಸ್ತಲ್ಲಿ ದುರಸ್ತ ಆಗಿದೆ ಅಂತ ನೋಡಿದ್ರೆ ಇಡೀ ರಾಜ್ಯದಲ್ಲಿ ಆಗಿದ್ದು 8,000 ಆಗಿತ್ತು. ಇಡೀ 5 ವರ್ಷದಲ್ಲಿ ರಾಜ್ಯದಲ್ಲಿ 8,000 ಪ್ರಕರಣ ದರಖಾಸ್ತು ಪೋಡಿ ಆಗಿತ್ತು. ಈಗ ಜನವರಿಯಿಂದ ಅಕ್ಟೋಬರ್ ವರೆಗೆ ನಾವು 1,40,000 ರೈತರ ಜಮೀನನ್ನ ನಾವಿವತ್ತು ಅಳತೆಗೆ ತಗೊಂಡಿದ್ದೇವೆ. 1,40,000. 5 ವರ್ಷದಲ್ಲಿ ಆಗಿದ್ದು ಎಷ್ಟು? 8,000. ನಾವು ಜನವರಿಯಿಂದ ಅಕ್ಟೋಬರ್ಗೆ ಮಾಡಿರೋದೆಷ್ಟು? 1,40,000. ಬೇರೆ ಕಡೆ ಒಂದೊಂದು ದರಖಾಸ್ತುದು ಪೋಡಿ ಆಗಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತು ಅಂತ ನಾವಿಲ್ಲಿ ಮಂತ್ರಿಯಾಗಿ ಹೇಳಬಾರದು. ಆದ್ರೆ ಇವತ್ತು ಅರ್ಜಿಗೆ ಕಾಯದೆ ನಾವೇ ರೈತರ ಮನೆ ಬಾಗಿಲಿಗೆ ಹೋಗಿ ಇಂಥದನ್ನ ಮಾಡಿಕೊಡ್ತಾ ಇದ್ದೇವೆ. ಅದಕ್ಕೆ ಬೇಕಾದಂತ ಸರಳೀಕರಣ ಮಾಡಿದ್ದೇವೆ. ಮೊದಲು 5 ಡಾಕ್ಯುಮೆಂಟ್ ಇರಬೇಕು ಅಂತಿದ್ರು, ಈಗ ಅದನ್ನ 3 ಡಾಕ್ಯುಮೆಂಟ್ಗೆ ಮಿನಿಮಮ್ ಅನ್ನ ಇಳಿಸಿದ್ದೇವೆ. ಜೊತೆಗೆ 2 ಡಾಕ್ಯುಮೆಂಟ್ ಇದ್ರೆ ಅಧಿಕಾರವನ್ನ ಡಿಸಿಗಳಿಗೆ ಕೊಟ್ಟು ತೀರ್ಮಾನ ಮಾಡಿ ಅಂತೇಳಿ ಯಾವುದು ಜೆನ್ಯೂನ್ ಇದೆ ಅದನ್ನ ಮಾಡಿಕೊಡೋದಕ್ಕೆ ಇನ್ನೂ ಒಂದು ಪರಿಹಾರವನ್ನ ನಾವು ಕೊಟ್ಟಿದ್ದೇವೆ. ಹಾಗೂ ಗವರ್ಮೆಂಟ್ ಸರ್ವೇಯರ್ಸ್ ಶಾರ್ಟೇಜ್ ಇದೆ ಅಂತ ಹೇಳಿದ್ಮೇಲೆ ಲೈಸೆನ್ಸ್ ಸರ್ವೇಯರ್ಸ್ಗೂ ಕೂಡ ಇದನ್ನ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರ ಮುಖಾಂತರ ಕೆಲಸ ಮಾಡಿಸ್ತಾ ಇದ್ದೇವೆ. ಲೈಸೆನ್ಸ್ ಸರ್ವೇಯರ್ಸ್ ಪೇಮೆಂಟ್ ನೀವು ಮಾಡ್ತಾ ಇಲ್ಲ, ಅವರಿಗೂ ಇಲ್ಲ. ನಿಮ್ಮ ಫೀಸ್ 1,200 ರೂಪಾಯಿ 1 ಎಕರೆಗೆ ನಾವು ಗವರ್ಮೆಂಟ್ ಇಂದ ಪೇ ಮಾಡ್ತಾ ಇದ್ದೇವೆ ಲೈಸೆನ್ಸ್ ಸರ್ವೇಯರ್ಸ್ಗೆ. ನಿಮ್ ಪೇಮೆಂಟ್ ಅನ್ನ ನಾವು ಫೀಸು ಇಲ್ಲದೆ ನಾವು ನಿಮ್ಗೆ ಮಾಡಿಕೊಟ್ಟು ನಿಮ್ಗೆ ಆದ್ರೆ ಲೈಸೆನ್ಸ್ ಸರ್ವೇಯರ್ ದುಡ್ಡಿಲ್ಲದೆ ಮಾಡೋದಿಲ್ಲ. ಅವ್ರಿಗೆ 1 ಎಕರೆಗೆ ಇಷ್ಟು ಅಂತ ನಾವು ಪೇಮೆಂಟ್ ಮಾಡಬೇಕು. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಅವರಿಗೆ ಪೇಮೆಂಟ್ ಮಾಡಿಸ್ತಾ ಇದ್ದೇವೆ. ಆ ರೀತಿಯಾಗಿ ಇವತ್ತು ಕೆಲಸವನ್ನ ನಾವು ಮಾಡಿಸ್ತಾ ಇದ್ದೇವೆ. ಹಾಗೇನೆ ರಾಜ್ಯದಲ್ಲಿ ಸುಮಾರು 42ರಿಂದ 50 ಲಕ್ಷ ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ, ತೀರಿ ಹೋಗಿರೋರ ಹೆಸರಿನಲ್ಲಿ. ಇವುಗಳನ್ನೆಲ್ಲ ಪಟ್ಟಿ ಮಾಡಿಸಿದ್ದೇವೆ. ಯಾವ್ಯಾವ ಊರಿನಲ್ಲಿ ಎಷ್ಟು ಆಸ್ತಿಗಳು ಮೃತರ ಹೆಸರಿನಲ್ಲಿ ಇದಾವೆ ಅಂತ. ಹಿಂದೆ ಎಲ್ಲ ಒಂದು ಪೌತಿ ಖಾತೆ ಮಾಡ್ಕೋಬೇಕು ಅಂದ್ರೆ ನಮ್ಮ ಕಚೇರಿಗಳಿಗೆ ಅಲಿಬೇಕಾಗಿತ್ತು. ಇವತ್ತು ನಾವು ಅದನ್ನ ಈ ಪೌತಿ ಆಂದೋಲನವನ್ನ ರಾಜ್ಯಾದ್ಯಂತ ಆರಂಭ ಮಾಡಿ ಯಾವ್ದಾವ್ದು ಜಮೀನುಗಳು ಮೃತರ ಹೆಸರಿನಲ್ಲಿ ಇದಾವೆ ಅವುಗಳನ್ನ ಗುರುತಿಸಿ ನಮ್ಮ ಕಂದಾಯ ಇಲಾಖೆ ವಿಲೇಜ್ ಅಕೌಂಟೆಂಟ್ಗಳು ಅವರೇ ರೈತರ ಮನೆ ಬಾಗಿಲಿಗೆ ಹೋಗಿ ದಯವಿಟ್ಟು ನಾವು ಪೌತಿ ಖಾತೆ ಮಾಡ್ಕೊಡ್ತೀವಿ, ಮಾಡಿಸ್ಕೊಳ್ಳಿ ಅಂತೇಳಿ ನಾವು ಹೋಗಿ ಇವತ್ತು ಜನಗಳಿಗೆ ಒತ್ತಾಯ ಮಾಡ್ತಾ ಇದ್ದೀವಿ. ನಿಮ್ದು 20 ವರ್ಷ ಆಗಿದೆ, 30 ವರ್ಷ ಆಗಿದೆ, ನಿಮ್ಮ ಅಪ್ಪ ತೀರೋಗಿದ್ದಾರೆ, ನಿಮ್ ತಾತ ತೀರೋಗಿದ್ದಾರೆ, ಅದನ್ನ ನಿಮ್ಮ ಹೆಸರಿಗೆ ಮಾಡಿಸ್ಕೊಳ್ಳಿ ಅಂತ ನಾವು ಇವತ್ತು ರೈತರ ಮನೆ ಬಾಗಿಲಿಗೆ ಹೋಗ್ತಾ ಇದ್ದೇವೆ. ಆ ರೀತಿಯಾಗಿ ಇವತ್ತು ಈ ಪೌತಿ ಖಾತೆ ಆಂದೋಲನವನ್ನ ಮಾಡ್ತಾ ಇದ್ದೇವೆ. ಮತ್ತೊಂದು ಭೂ ಸುರಕ್ಷಾ ಅಂತ. ಇಲ್ಲಿ ಕಂದಾಯ ಇಲಾಖೆಯಲ್ಲಿ ಇಷ್ಟೆಲ್ಲ ಗೊಂದಲಗಳಿಗೆ, ಸಮಸ್ಯೆಗಳಿಗೆ ಕಾರಣ ಏನಂದ್ರೆ ಹಳೆ ದಾಖಲೆಗಳು ಎಲ್ಲ ಕಡತಗಳು ಮಿಸ್ಸಿಂಗು, ದಾಖಲೆಗಳು ಮಿಸ್ಸಿಂಗು, ಯಾವ್ದು ಎಲ್ಲಿಡ್ತಾರೆ ಗೊತ್ತಾಗೋದಿಲ್ಲ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ತಾಲೂಕು ಆಫೀಸ್, ಎಸಿ ಆಫೀಸು, ಡಿಸಿ ಆಫೀಸು, ಈ 3 ಕಚೇರಿಗಳಲ್ಲಿ ಇರ್ತಕ್ಕಂತ ಎಲ್ಲ ಮೂಲ ದಾಖಲೆಗಳು, ಮೂಲ ಕಡತಗಳು ಅಂದ್ರೆ ಎ ಕ್ಯಾಟಗರಿ ಅಂಡ್ ಬಿ ಕ್ಯಾಟಗರಿ ಅಂತ ಹೇಳ್ತೇವೆ. ನಮ್ಮಲ್ಲಿ ಎ, ಬಿ, ಸಿ, ಡಿ, ಇ ಅಂತ ಇಷ್ಟು 5 ಕ್ಯಾಟಗರಿ ಇದೆ.
ಅದರಲ್ಲಿ ಮೂಲ ದಾಖಲೆ ಅಂದ್ರೆ ಎ ಕ್ಯಾಟಗರಿ, ಬಿ ಕ್ಯಾಟಗರಿಗೆ ಬರುತ್ತೆ. ಅಂತ ಎಲ್ಲಾ ದಾಖಲೆಗಳನ್ನ, ಅದು 150 ವರ್ಷದ್ದು 200 ವರ್ಷದ ದಾಖಲೆಗಳಿದೆ ನಮ್ಮ ಹತ್ರ, ಅವೆಲ್ಲವನ್ನ ಈಗ ನಾವು ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಅವೆಲ್ಲ ಪುಡಿ ಆಗೋ ಸ್ಟೇಜ್ಗೆ ಬಂದ್ಬಿಟ್ಟಿದೆ. ನಾಳೆ ಶಿಥಿಲ ಆಗ್ಬಿಟ್ರೆ ಜನಗಳಿಗೆ ಮೂಲ ದಾಖಲೆ ಸಿಗ್ಲಿಲ್ಲ ಅಂದ್ರೆ ಓನರ್ಶಿಪ್ಗೆ ಡೌಟ್ ಬಂದ್ಬಿಡುತ್ತೆ ನಾಳೆ. ಅದಕ್ಕಾಗಿ ಎಲ್ಲಾ ದಾಖಲೆಗಳನ್ನ ಸಂರಕ್ಷಣೆ ಮಾಡಬೇಕು ಅಂತೇಳಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ದೇವೆ. ದಾಖಲೆಗಳು ಕಳೆದು ಹೋಗೋದನ್ನ ತಪ್ಪಿಸೋದಕ್ಕೂ ಇದರಿಂದ ಸಾಧ್ಯ ಆಗುತ್ತೆ. ದಾಖಲೆಗಳನ್ನ ಎತ್ತಿ ಬಚ್ಚಿಡೋದನ್ನ ತಪ್ಪಿಸ್ಲಿಕ್ಕೂ ಸಾಧ್ಯ ಆಗುತ್ತೆ. ಇದರಿಂದ ಎಷ್ಟೋ ಜನ ಇಲ್ಲಿವರೆಗೂ ಮಿಸ್ಸಿಂಗ್ ರೆಕಾರ್ಡ್ಸ್ ಇದ್ದಿದ್ದು ನಾವು ಸ್ಕ್ಯಾನ್ ಮಾಡಿದಾಗ ಅವೆಲ್ಲ ಸಿಕ್ಕರೆ ಆ ಜನಕ್ಕೆ ನಾವು ಒಂಥರ ಮುಕ್ತಿ ಕೊಟ್ಟಂಗ ಆಗುತ್ತೆ. ಇಲ್ಲ ಅಂದ್ರೆ ಮಿಸ್ಸಿಂಗ್ ರೆಕಾರ್ಡ್ಸ್ ಆಗ್ಬಿಟ್ಟು ಎಷ್ಟೋ ಜನ ಅತಂತ್ರದಲ್ಲಿ ಬದುಕುವಂತ ಪರಿಸ್ಥಿತಿ ಆಗಿದೆ. ಇವತ್ತು ಸ್ಕ್ಯಾನಿಂಗ್ ಮಾಡೋದ್ರಿಂದ ಆದಷ್ಟು ಇನ್ ಮುಂದಕ್ಕೆ ಅನಾಹುತಗಳು ಆಗೋದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಎಷ್ಟೋ ಜನ ದರ್ಖಾಸ್ತಲ್ಲಿ ನಾವು ಪೋಡಿ ಮಾಡಕ್ ಆಗ್ತಾ ಇಲ್ಲ. ಯಾಕೆ ಆಗ್ತಾ ಇಲ್ಲ? ರೆಕಾರ್ಡ್ಸ್ ಇಲ್ಲ, ಮಂಜೂರಾತಿ ದಾಖಲೆಗಳು ಇಲ್ಲ, ಒರಿಜಿನಲ್ IL ಇಲ್ಲ, RR ಇಲ್ಲ, ಅವರು ದರ್ಖಾಸ್ತು ರೆಸಲ್ಯೂಷನ್ ಇಲ್ಲ. ಈ ಕಾರಣಗಳಿಂದ ಇವುಗಳನ್ನ ನಾವು ದುರಸ್ತಿ ಮಾಡಕ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇನ್ನು ಮುಂದೆ ಏನಿದೆ ಎಲ್ಲಾ ದಾಖಲೆಗಳನ್ನ ನಾವು ಸ್ಕ್ಯಾನಿಂಗ್ ಮಾಡೋದ್ರಿಂದ ಅವೆಲ್ಲ ಅಟ್ಲೀಸ್ಟ್ ಮುಂದೆ ಆಗುವಂತಹದನ್ನ ತಪ್ಪಿಸ್ಲಿಕ್ಕೆ ಇದರಿಂದ ಅವಕಾಶ ಆಗುತ್ತೆ. ಇಲ್ಲಿವರೆಗೂ ಸುಮಾರು 50 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಇದನ್ನ ಜನವರಿಯಿಂದ ಆರಂಭ ಮಾಡಿ ಈಗ ಭೂ ಸುರಕ್ಷಾದಲ್ಲಿ 50 ಕೋಟಿ ಪುಟಗಳನ್ನ ಸ್ಕ್ಯಾನಿಂಗ್ ಮಾಡಿದ್ದೇವೆ. ಇನ್ನೂ ಒಂದು 50 ಕೋಟಿ ಪುಟ ಇದೆ. ಅದನ್ನ ಆದಷ್ಟು ಮಾರ್ಚ್ ಏಪ್ರಿಲ್ ಒಳಗಡೆ ಮುಗಿಸುವಂತ ಟಾರ್ಗೆಟ್ ಇಟ್ಕೊಂಡು ಎಲ್ಲಾ ಕಚೇರಿಗಳಲ್ಲೂ ಕೂಡ ಸ್ಕ್ಯಾನಿಂಗ್ ಮಾಡುವುದು ಕೆಲಸ ಮಾಡ್ತಾ ಇದ್ದೇವೆ. ಬರೀ ಸ್ಕ್ಯಾನಿಂಗ್ ಮಾಡಿ ಇಟ್ಕೊಳ್ಳೋದಲ್ಲ, ನೀವು ಇನ್ಮೇಲೆ ಏನಾದ್ರೂ ಸರ್ಟಿಫೈಡ್ ಕಾಪಿ ಬೇಕಾದ್ರೆ ದಾಖಲೆಗಳು ನಮ್ಮ ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ. ಎಲ್ಲಾ ನಮ್ಮ ದಾಖಲೆಗಳು ನಮ್ಮ ವೆಬ್ಸೈಟ್ ಹೋದ್ರೆ ನಿಮ್ ಮೊಬೈಲ್ ಅಲ್ಲಿ ನೀವು ಅಪ್ಲೈ ಮಾಡಬಹುದು. ಆ ಎಲ್ಲಾ ಸರ್ಟಿಫೈಡ್ ಕಾಪಿಯನ್ನ ನಿಮ್ ಮೊಬೈಲ್ಗೆ ಕಳಿಸ್ಕೊಡ್ತೀವಿ ನಾವು. ನಮ್ ಕಚೇರಿಗೆ ಬರೋ ಅವಶ್ಯಕತೆನೇ ಇಲ್ಲ. ಇಷ್ಟು ದಿನ ಏನೇ ದಾಖಲೆ ಬೇಕಾದ್ರೂ ತಾಲೂಕ್ ಆಫೀಸ್ ರೆಕಾರ್ಡ್ ರೂಮ್ಗೆ ಬರ್ಬೇಕಾಗಿತ್ತು. ಈಗ ಬೇಕಾಗಿಲ್ಲ. ನಮ್ ವೆಬ್ಸೈಟ್ ಹೋಗಿ ನೀವೇ ಯಾವ ದಾಖಲೆ ಬೇಕು ಅಂತ ಅಲ್ಲಿ ರಿಕ್ವೆಸ್ಟ್ ಮಾಡಿದ್ರೆ ಸರ್ಟಿಫೈ ಮಾಡಿ ನಿಮ್ಗೆ ಮೊಬೈಲ್ಗೆ ವಾಪಸ್ ಕಳಿಸ್ಕೊಡ್ತೀವಿ. ಮೊಬೈಲ್ಗೆ ಬರುತ್ತೆ ದಾಖಲೆಗಳು. ಇದರಿಂದ ಮಧ್ಯವರ್ತಿಗಳ ಶೋಷಣೆ ಕೂಡ ಕಡಿವಾಣ ಹಾಕುವಂತ ಕೆಲಸ ಮಾಡ್ತಾ ಇದ್ದೇವೆ ಭೂ ಸುರಕ್ಷಾ ಯೋಜನೆಯಲ್ಲಿ. ಇನ್ನ ನಮ್ಮಲ್ಲಿ ಸಮಸ್ಯೆ ಏನ್ ಸರ್, ನಿಮ್ಮವರು ಫೈಲ್ಗಳು ಎಷ್ಟು ದಿನ ಆದ್ರೂ ಮೂವ್ ಮಾಡಲ್ಲ, ಹಾಗೆ ಹೀಗೆ ಅಂತ, ಮತ್ತೆಲ್ಲ ಫೈಲ್ ಕಳೆದಾಕ್ತಾರೆ ಅಂತ. ಈಗ ಆಲ್ರೆಡಿ 4,000 ವಿಲೇಜ್ ಅಕೌಂಟೆಂಟ್ಸ್ಗೆ ನಾವು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ. ಇನ್ನೊಂದು 4 ತಿಂಗಳಲ್ಲಿ ಇನ್ನ ಬ್ಯಾಲೆನ್ಸ್ ಇರುವಂತ ಇನ್ನೊಂದು 4,000 ವಿಲೇಜ್ ಅಕೌಂಟೆಂಟ್ಸ್ RIಗಳಿದ್ದಾರೆ. ಇನ್ನ 4 ತಿಂಗಳು ಅಂದ್ರೆ ಈ ಫೈನಾನ್ಷಿಯಲ್ ಇಯರ್ ಕ್ಲೋಸ್ ಆಗೋದ್ರೊಳಗಡೆ ಎಲ್ಲಾ ವಿಲೇಜ್ ಅಕೌಂಟೆಂಟು ಎಲ್ಲಾ RIಗಳಿಗೆ ಲ್ಯಾಪ್ಟಾಪ್ ಕೊಡ್ತಾ ಇದ್ದೇವೆ. ಕೊಡೋದಷ್ಟೇ ಅಲ್ಲ, ಎಲ್ಲಾ ಇನ್ಮೇಲೆ ಪೇಪರ್ ವರ್ಕು ಕೂಡ ಕಾಗದ ರಹಿತವಾಗಿ ಆನ್ಲೈನ್ ಅಲ್ಲೇ ಆಗಬೇಕು. ಈ ಆಫೀಸ್ ಮುಖಾಂತರನೇ ಆಗ್ಬೇಕು. ಆವಾಗ ಏನ್ ಅನುಕೂಲ ಅಂದ್ರೆ ಈ ಆಫೀಸಲ್ಲಿ ಯಾವ ಫೈಲು ಕಳೆದಾಕಕ್ಕಾಗೋದಿಲ್ಲ, ಯಾವ ಫೈಲು ಬಚ್ಚಿಡಕ್ಕಾಗೋದಿಲ್ಲ. ಆಮೇಲೆ ಈ ಟೇಬಲ್ ಇಂದ ಪಕ್ಕದ ಟೇಬಲ್ ಹೋಗಕ್ಕೆ 1 ತಿಂಗಳು, ಈ ಆಫೀಸಿಂದ ಇನ್ನೊಂದು ಆಫೀಸ್ ಹೋಗಕ್ಕೆ 3 ತಿಂಗಳು. ಈ ಆಫೀಸಲ್ಲಿ 1 ಟೇಬಲ್ ಇಂದ ಇನ್ನೊಂದು ಟೇಬಲ್ಗೆ, 1 ಆಫೀಸಿಂದ ಇನ್ನೊಂದು ಆಫೀಸ್ಗೆ ಅರ್ಧ ಸೆಕೆಂಡ್ ಅಲ್ಲಿ ಹೋಗುತ್ತೆ ಫೈಲ್. ಆ ರೀತಿಯಾಗಿ ಮತ್ತು ಅಕೌಂಟಬಿಲಿಟಿ ಬರುತ್ತೆ. ಯಾರ ಹತ್ರ ಎಷ್ಟು ದಿನ ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ. ಪಾರ್ಕಿಂಗ್ ಎಷ್ಟು ದಿನ ಫೈಲ್ ಪಾರ್ಕಿಂಗ್ ಆಪ್ಷನ್ ಇದೆ, ಆದ್ರೆ ಎಷ್ಟು ದಿನ ಪಾರ್ಕಿಂಗ್ ಇಟ್ಟಿದ್ದಾರೆ, 2 ತಿಂಗಳಾಯ್ತಾ, 3 ತಿಂಗಳಾಯ್ತಾ, 10 ದಿನ ಇಟ್ಕೊಂಡಿದಾರ, ಎಲ್ಲಾನು ಕೂಡ ಮೇಲಿನ ಅಧಿಕಾರಿಗಳಿಗೆ ಕಾಣುತ್ತೆ ಯಾರ್ಯಾರ ಹತ್ರ ಏನೇನಿದೆ. ಮತ್ತೆ ಯಾರ್ದು ಬಚ್ಚಿಡಕ್ಕಾಗಲ್ಲ. ಮೊದ್ಲೆಲ್ಲ ಏನು, ನೀವು ಹೋಗಿ ನೋಡ್ಕೊಂಡ್ರೆ ಫೈಲ್ ಮೂವ್ಮೆಂಟ್ ಆಗ್ತದೆ, ಇಲ್ಲ ಅಂದ್ರೆ ಅಲ್ಲೇ ಕೂತಿರ್ತದೆ. ನೀವು ಜಾಸ್ತಿ ಏನಾರ ರಬ್ಬಿಂಗ್ ಮಾಡಿದ್ರೆ ನಿಮ್ದು ಫೈಲೇ ಕಳೆದೋಗ್ತದೆ. ಹಂಗೆ ಪರಿಸ್ಥಿತಿ ಇತ್ತು. ಈಗ ಫೈಲ್ ಕಳೆದಾಕಕ್ಕೂ ಆಗಲ್ಲ, ಬಚ್ಚಿಡಕ್ಕೂ ಆಗಲ್ಲ. ಆ ಸಿಸ್ಟಮ್ಗೆ ಎಲ್ಲರನ್ನು ಕೆಳಗಿಂದ ತಗೊಂಡು ಬರ್ತಾ ಇದ್ದೇವೆ. ಈ ರೀತಿಯಾಗಿ ಇಷ್ಟೇ ಅಲ್ಲ, ಕೊನೆಗೆ ಒಂದು ಉದಾಹರಣೆ ಕೊಡ್ತೇನೆ. ಒಂದು ತಾಲೂಕಾ ತಹಶೀಲ್ದಾರರು ನಮ್ಮಲ್ಲಿ ಕೋರ್ಟ್ ಇದೆ, AC ಕೋರ್ಟ್ ಇದೆ ನಮ್ಮಲ್ಲಿ. ಈ ಕೋರ್ಟ್ಗಳಲ್ಲಿ ಕೇಸುಗಳು ಆಗಿ ಮ್ಯೂಟೇಷನ್ ಕೇಸುಗಳು ಆದ್ರೆ ಸುಮಾರು ಜನ ತಿಂಗಳಾನುಗಟ್ಲೆ, ವರ್ಷಾನುಗಟ್ಲೆ ಕಾಯ್ಬೇಕಾಗಿತ್ತು. ಇವತ್ತು ಹಿಂದೆ ಸರ್ಕಾರದಲ್ಲಿ ಇವುಗಳನ್ನೆಲ್ಲ ಟೈಮ್ ಟು ಟೈಮ್ ರಿವ್ಯೂ ಮಾಡಿಲ್ಲ. ತಹಶೀಲ್ದಾರ್ ಕೋರ್ಟ್ ಅಲ್ಲಿ ಒಂದು ಕೇಸ್ ಆದ್ರೆ 90 ದಿನದಲ್ಲಿ ವಿಲೆ ಮಾಡಬೇಕು ಅಂತ ಕಾನೂನು ಹೇಳುತ್ತೆ. ಆದ್ರೆ 90 ದಿನ ಮೀರಿದಂತ ಕೇಸುಗಳು ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ
ತಹಶೀಲ್ದಾರ್ ಕೋರ್ಟ್ ಅಲ್ಲಿ 10,774 ಕೇಸ್ ಇತ್ತು. ಅವಧಿ ಮೀರಿದಂತ ಕೇಸು 10,774. ಇವತ್ತು ಬೆಳಿಗ್ಗೆಗೆ ಬ್ಯಾಲೆನ್ಸ್ ಇರೋದು 510 ಕೇಸ್ ಬ್ಯಾಲೆನ್ಸ್ ಇದೆ. ಜವಾಬ್ದಾರಿ ತಗೊಂಡಾಗ ಇದ್ದಿದ್ದ ಓವರ್ ಡ್ಯೂ ಕೇಸಸ್, ಅವಧಿ ಮೀರಿದಂತ ಪ್ರಕರಣಗಳು 10,774 ಇತ್ತು ತಹಶೀಲ್ದಾರ್ ಕೋರ್ಟ್ ಅಲ್ಲಿ. ಇವತ್ತು ಅದು 510ಕ್ಕೆ ಇಳಿಸಿದ್ದೇವೆ. ಅಭಿಯಾನ ಮಾದರಿಯಲ್ಲಿ ನಾವೇನೆ ಅವ್ರು ಬರ್ಲಿ ಬರ್ದೇ ಹೋಗ್ಲಿ ನಾವೇ ಹಿಯರಿಂಗ್ ಮಾಡಿ ಡೇಟ್ಗಳು ಹಾಕಿ ನೋಟಿಸ್ ಕೊಟ್ಟು ನಾವೇ ಇವತ್ತು ಕೇಸುಗಳನ್ನ ಕ್ಲಿಯರ್ ಮಾಡಿದ್ದೇವೆ. ಇನ್ನ ಎಸಿ ಕೋರ್ಟ್ಗೆ ಹೋದ್ರೆ ಎಸಿ ಕೋರ್ಟ್ ಅಲ್ಲಿ 6 ತಿಂಗಳಲ್ಲಿ ಕೇಸ್ ವಿಲೆ ಆಗ್ಬೇಕು. ಆದ್ರೆ 1 ವರ್ಷದಿಂದ 12 ವರ್ಷದವರೆಗೆ ಬಾಕಿ ಇದ್ದಂತ ಕೇಸು 59,335 ಇತ್ತು. 59,335. ಈಗ 2 ವರ್ಷ ಅಭಿಯಾನ ಮಾಡಿದ್ಮೇಲೆ ಬ್ಯಾಲೆನ್ಸ್ ಇರೋದು 12,249. ನಾನು ಇಲಾಖೆ ಜವಾಬ್ದಾರಿ ತಗೊಂಡಾಗ 60,000 ಇತ್ತು. ಇವತ್ತು 12,000ಕ್ಕೆ ಇಳಿಸಿದ್ದೇವೆ. ಇನ್ನೊಂದು 3 ತಿಂಗಳು ಹೋದ್ರೆ ಅದು ಕೂಡ ಒಂದು 4-5 ಸಾವಿರಕ್ಕೆ ಬರುತ್ತೆ. 5 ವರ್ಷಕ್ಕಿಂತ ಮೀರಿದಂತ ಪೆಂಡಿಂಗ್ ಕೇಸಸ್ ಎಸಿ ಕೋರ್ಟ್ ಅಲ್ಲಿ 5 ವರ್ಷಕ್ಕೂ ಮೀರಿ ಪೆಂಡಿಂಗ್ ಇದ್ದಿದ್ದು ನಾ ಇಲಾಖೆ ಜವಾಬ್ದಾರಿ ತಗೊಂಡಾಗ 32,787 ಕೇಸ್ ಇತ್ತು. ಎಸಿ ಕೋರ್ಟ್ಗೆ ಕೊಟ್ಟಿರೋದೆಷ್ಟು ಕಾನೂನಲ್ಲಿ ಟೈಮು? 6 ತಿಂಗಳು. 5 ವರ್ಷಕ್ಕಿಂತ ಹೆಚ್ಚು ಬ್ಯಾಲೆನ್ಸ್ ಇದ್ದಿದ್ದು 32,787 ಕೇಸ್. ಇವತ್ತು ಅದು 3,974ಕ್ಕೆ ಇಳಿಸಿದ್ದೇವೆ. 32,000ದಿಂದ ಇವು ಇನ್ನ ಬ್ಯಾಲೆನ್ಸ್ ಇರೋ 3,900 ಏನಿದೆ, ಬಹುಶಃ ಇನ್ನೊಂದು 3 ತಿಂಗಳಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ. ಯಾರು ಬಂದು ನಮ್ಗೆ ಕಚೇರಿ ಹತ್ರ ಸಾಲ್ ನಿಂತ್ಕೊಂಡ್ಲಿಲ್ಲ ಮಾಡಿ ಅಂತ. ಸರ್ಕಾರನೇ ಇವುಗಳನ್ನ ಮೇಲ್ ಹಾಕೊಂಡು ಜನಗಳಿಗೆ ತೊಂದರೆ ಆಗ್ತಾ ಇದೆ ಅಂತ ಅರ್ಥ ಮಾಡಿಕೊಂಡು ಇವುಗಳನ್ನ ವಿಲೆ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಹೀಗೆ ಆದ್ರೆ ನಮ್ಮ ಇಲಾಖೆ ಹೆಂಗೆ ಅಂದ್ರೆ ಏನೋ ಬಾವಿ ಆಗದಷ್ಟು ಆಳ ಅಂತ ಹೇಳ್ತಾರಲ್ಲ, ಹಂಗೆ ಎಷ್ಟು ಕೆಲಸ ಮಾಡಿದ್ರು ಆಗ್ಬೇಕಾಗಿರೋದು ಇನ್ನ ಡಬಲ್ ಇರ್ತದೆ. ಅದು ನಮ್ಮ ಇಲಾಖೆಯ ಸ್ವರೂಪ, ಗುಣ. ಇದು ಕೆಲವನ್ನ ನಾವು ಪ್ರೋಗ್ರೆಸ್ ಮಾಡ್ತಾ ಇದ್ದೇವೆ, ಈ ತರ ಇನ್ನು ಬೇರೆ ಬೇರೆನು ಮಾಡ್ತಾ ಇದ್ದೇವೆ. ಆದ್ರೆ ಮಾಡ್ಬೇಕಾಗಿರೋದು ಇನ್ನೂ ಬಹಳ ಇದೆ. ಅದನ್ನು ಒಪ್ಕೊಳ್ತೇನೆ ನಾನು. ಎಲ್ಲ ಮಾಡಿದೀವಿ ಅಂತ ನಾವೇನ್ ಹೇಳಲ್ಲ. ಆದ್ರೆ ಇದು ಇವೆಲ್ಲ ನಾವು ಮಾಡ್ತಾ ಇರೋದು ಹಿಂದೆನವರು ಮಾಡ್ಬೇಕಾಗಿದ್ದ ಕೆಲಸ ಅವ್ರು ಮಾಡದೆ ಹೋಗಿದ್ದನ್ನ ಇವಾಗ ಮಾಡ್ತಾ ಇದ್ದೀವಿ. ನಮ್ದು ಜಾಸ್ತಿ ಟೈಮ್ ಅದಕ್ಕೆ ಹೋಗ್ತಾ ಇದೆ, ಹಿಂದಿನ ವೈಫಲ್ಯಗಳನ್ನ ಸರಿಪಡಿಸೋದಿಕ್ಕೆ. ಈಗ ಹೊಸದು ನಾವೇನ ಅದ್ ಕೊಡೋಣ ಇದು ಕೊಡೋಣ ಅಂದ್ರೆ ಎಲ್ಲಾ ಕೊಟ್ಟು ಅದನ್ನ ಇತ್ಯರ್ಥ ಮಾಡೋದು ಇವಾಗ ಬಿಟ್ಟು ಹೋಗಿದಾರಲ್ಲ. ನಾವು ಹಂಗೆ ಮಾಡ್ಬೇಕಾಗತ್ತೆ. ಕೊಟ್ಟಂಗೆ ಕೊಟ್ಟು ನಿಮ್ ಜುಟ್ಟೆಲ್ಲ ನಮ್ ಕೈಯಲ್ಲೇ ಇಟ್ಕೊಳ್ಳುವಂತ ವಿಧಾನ ಅದು. ಅದ್ರ ಬದ್ಲಿಗೆ ನಾವು ಏನ್ ಕೊಡಕ್ಕಾಗುತ್ತೋ ಬಿಡುತ್ತೋ, ಹಳಬರೆಲ್ಲ ತ್ರಿಶಂಕು ಸ್ಥಿತಿ ಬಿಟ್ಟು ಹೋಗಿದಾರಲ್ಲ, ಅದನ್ನ ಸ್ವಲ್ಪ ತೊಳೆದಾಕೋಣ ಅಂತೇಳಿ ಹಳೇ ಸಮಸ್ಯೆಗಳನ್ನ 1 by 1 ಟ್ಯಾಕಲ್ ಮಾಡುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಕೊಡಗಿನಲ್ಲಿ ಬೇರೆ ಬೇರೆ ಸಮಸ್ಯೆಗಳಿದೆ. ಇಲ್ಲಿ ಸ್ವಲ್ಪ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಸ್ಟಾಫ್ ಶಾರ್ಟೇಜು ಕೂಡ ಇದೆ, ಅದು ಒಂದು ಸಮಸ್ಯೆನೆ. ಆದ್ರೂ ಜಿಲ್ಲಾಧಿಕಾರಿಗಳು ಅವರ ಟೀಮ್ ಏನಿದೆ ಕಾಲಕ್ಕೆ ಬೇಕಾದಂತ ಸ್ಟಾಫ್ ಅನ್ನ ಹಾಕೊಂಡು ಅವ್ರನ್ನ ಮೋಟಿವೇಟ್ ಮಾಡಿ, ಇಲ್ಲಿ ಸ್ವಲ್ಪ ಮೋಟಿವೇಶನ್ ಕೊರತೆನೂ ಇರ್ತಾ ಇತ್ತು. ಆದ್ರೆ ಈಗ ಸ್ವಲ್ಪ ಸುಧಾರಣೆ ಆಗಿದೆ. ಎಲ್ಲ ನಮ್ಮ ಅಧಿಕಾರಿಗಳ ತಂಡ ಸ್ವಲ್ಪ ಸುಧಾರಣೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಶಾಸಕರು ಹೇಳಿದಾಗೆ ಇನ್ನೂ ಸುಧಾರಣೆ ಆಗ್ಬೇಕು, ಅದನ್ನು ನಾನು ಒಪ್ಕೊಳ್ತೇನೆ, ಇಲ್ಲ ಅಂತ ಹೇಳ್ತಾ ಇದ್ದೆ. ಆದ್ರೆ ಸುಧಾರಣೆ ಆಗಿ ಇವತ್ತು 5 ತಾಲೂಕಲ್ಲಿ ಭೂ ಸುರಕ್ಷಾ ಅಂದ್ರೆ ಎಲ್ಲ ದಾಖಲೆಗಳನ್ನ ಸ್ಕ್ಯಾನಿಂಗ್ ಮಾಡುವಂತಹದ್ದು. ಈ ಕೊಡಗು ಜಿಲ್ಲೆಯಲ್ಲಿ 4 ತಾಲೂಕು ಆಲ್ರೆಡಿ ಕಂಪ್ಲೀಟೆಡ್. ಮಡಿಕೇರಿಯಲ್ಲಿ ಒಂದು 10% ಬ್ಯಾಲೆನ್ಸ್ ಇದೆ, ಅದು ಬಹುಶಃ 1 ತಿಂಗಳಲ್ಲಿ ಅದು ಕಂಪ್ಲೀಟ್ ಆಗುತ್ತೆ. ಅದಾಗ್ಬಿಟ್ರೆ 5 ತಾಲೂಕದು ಕೂಡ ಎಲ್ಲಾ ದಾಖಲೆಗಳು ನಿಮ್ಗೆ ಫಿಂಗರ್ ಟಿಪ್ಸ್ ಅಲ್ಲಿ, ಬೆರಳ ತುದಿಯಲ್ಲಿ ನಿಮ್ಮ ಮೊಬೈಲ್ ಅಲ್ಲೇ ಸಿಗುತ್ತೆ, ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಈಗ ಅವ್ರು ಹೇಳಿದ್ರು ಸೋಮವಾರಪೇಟೆಯಿಂದ ಕುಶಾಲನಗರ ಭಾಗ ಆಗಿದೆ. ಈಗ ಅದು ನಿಮ್ಗೆ ಲೆಕ್ಕನೇ ಇಲ್ಲ, ಬಿಕಾಸ್ ಕುಶಾಲನಗರದಲ್ಲೇ ಇರ್ಲಿ, ಸೋಮವಾರಪೇಟೆಯಲ್ಲಿ ಎಲ್ಲನೇ ಇರ್ಲಿ, ಆನ್ಲೈನ್ ಅಲ್ಲಿ ನೀವು ಯಾವ್ದೋ ಒಂದು ವಿಲೇಜ್ ಟೈಪ್ ಮಾಡಿದ್ರೆ ಆ ಹಳ್ಳಿಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳು ಯಾವ್ದ್ಯಾವ್ದಿದೆ ನಮ್ಮ ಇಡೀ ಡೇಟಾ ಬೇಸ್ ಅಲ್ಲಿ ಅದು ಬಂದ್ಬಿಡುತ್ತೆ. ಅದ್ರಲ್ಲಿ ಯಾವ್ದು ಬೇಕೋ ನೀವು ಪ್ರಿಂಟ್ ಔಟ್ ತಗೋಬಹುದು. ಸರ್ಟಿಫೈಡ್ ಕಾಪಿ ಡಿಜಿಟಲಿ ಸರ್ಟಿಫೈಡ್ ಆಗಿ ನಿಮ್ಮ ಮೇಲ್ಗೆ ಬರುತ್ತೆ. ಇಲ್ಲ ನೀವು ಯಾವ್ದು ಅಡ್ರೆಸ್ ಕೊಟ್ರೆ ಅಲ್ಲಿಗೆ ನಾವು ಅಂದ್ರೆ ಡಿಜಿಟಲಿ ಡೆಲಿವರ್ ಮಾಡ್ತೇವೆ. ಆ ರೀತಿಯಾಗಿ ಆ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ಇಲ್ಲಿ ಲಾಸ್ಟ್ ಟೈಮ್ ಹೋದ ವರ್ಷ ಮಳೆ ಅತಿವೃಷ್ಟಿ ಆದಾಗ ಕೂಡ ಬಂದಾಗ ಕೆಲವು ಕಡೆ ಎಲ್ಲ
ಕುಸಿತ ಆಗಿತ್ತು, ಭೂಮಿ ಕುಸಿತ. ಆ ಸಂದರ್ಭದಲ್ಲಿ ಮಾನ್ಯ ಪೊನ್ನಣ್ಣ ಅವರು, ಡಾಕ್ಟರ್ ಮಂತರ್ಗೌಡರು ಸೇರಿ ನಮ್ಗೆ ಸ್ವಲ್ಪ ಈ ಭೂ ಕುಸಿತ ತಡೆಗಟ್ಟಲಿಕ್ಕೆ ನೀವು ಅನುದಾನ ಕೊಡಬೇಕು ಅಂತ ಹೇಳಿ ಬಹಳ ಒತ್ತಾಯ ಮಾಡಿ ವಿಧಾನಸಭೆಯಲ್ಲೂ ಕೂಡ ಅವರು ನಿಂತ್ಕೊಂಡು ಮಾತಾಡಿದ್ರು. ಮುಖ್ಯಮಂತ್ರಿಗಳು ಕೂಡ ಇದಕ್ಕೆ ನೀವು ಸಹಾಯ ಮಾಡಬೇಕು ಅಂತ ಸೂಚನೆ ಕೊಟ್ಟ ಹಿನ್ನೆಲೆಯಲ್ಲಿ ಸುಮಾರು ಒಂದು ಈಗ 54-60 ಕೋಟಿನ ನಿಮ್ಗೆ ಲ್ಯಾಂಡ್ ಸ್ಲೈಡ್ ಪ್ರಿವೆನ್ಷನ್ಗೆ ಕೊಟ್ಟಿರೋದು. 50 ಕೋಟಿ ಪ್ಲಸ್ ಇನ್ನೂ 10 ಕೋಟಿ ಬೇಕಾದ್ರೆ ಕೊಡ್ತೇವೆ ಅಂತೇಳಿ ಅಪ್ ಟು 50 ಕೋಟಿ ಆಲ್ರೆಡಿ ಸ್ಯಾಂಕ್ಷನ್ ಮಾಡಿದ್ದೇವೆ ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ ಕೊಡಗು ಜಿಲ್ಲೆಯಲ್ಲಿ. ಇನ್ನೂ ಒಂದು 10 ಕೋಟಿ ಬೇಕಾದ್ರೆ ಅವರು ಯಾವ್ದಾದ್ರು ಅವಶ್ಯಕತೆ ಇದ್ರೆ ಕೊಡಿ ಅಂತ ಕೂಡ ನಾನು ಪ್ರಿನ್ಸಿಪಲ್ ಸೆಕ್ರೆಟರಿ ಅವರಿಗೆ ಹೇಳಿದೆ, ಭೂಕುಸಿತ ತಡೆಗಟ್ಟುವ ಕಾಮಗಾರಿಗಳಿಗೆ. ಹಾಗಾಗಿ ಅವರು ಇಬ್ಬರು ಶಾಸಕರು ಬಹಳ ಸಕ್ರಿಯರಿದ್ದಾರೆ. ನಮ್ಮ ಮಂತರ್ಗೌಡರು ಸಕ್ರಿಯ ಅಷ್ಟೇ ಅಲ್ಲ, ಇಲ್ಲ ಏನಾಗಿದೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಇವತ್ತು ನಮ್ ಸ್ವಂತ ಕಚೇರಿ ಕಟ್ಟಕ್ಕೂ ನಮ್ಮ ಹತ್ರ ಜಾಗ ಇಲ್ಲ. ನಾವು ಒರಿಜಿನಲ್ ಲ್ಯಾಂಡ್ ಓನರ್ಸ್ ರೆವಿನ್ಯೂ ಡಿಪಾರ್ಟ್ಮೆಂಟ್. ಇವತ್ತು ಹಳೆ ಜೋಡಿದಾರ ಕತೆ ಆದಂಗೆ ಆಗಿದೆ ನಮ್ಮದು. ಇದ್ದಿದ್ದೆಲ್ಲ ಕೊಟ್ಟು ನಮ್ ಕಚೇರಿ ಕಟ್ಟಕ್ಕೆ ನಮ್ಗೆ ಜಾಗ ಇಲ್ಲ. ಹಾಗಾಗಿ ನಾವು ಬೇರೆಯವ್ರ ಹತ್ರ ಇವತ್ತು ಕೊಡಿಯಪ್ಪ ಅಂತ ಕೇಳ್ಕೊಂಡು ಹೋಗುವಂಗಾಗಿದೆ. ಇವತ್ತು ಸುಮಾರು ಒಂದು 2-3 ತಾಲೂಕು ಪ್ರಜಾಸೌಧ ಕಟ್ಟಕ್ಕೆ ಕೊನೆಗೆ ಮಾರ್ಕೆಟ್ ಅಲ್ಲಿ ಕೊಂಡ್ಕೊಳ್ಳುವಂತ ಪರಿಸ್ಥಿತಿ ಆಗಿದೆ ನಮ್ಗೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಎಲ್ಲಾರು ಕೊಡಿ ಸರ್ ಜಮೀನ್ ಕೊಡಿ, ಅವ್ರಿಗೆ ಕೊಡಿ ಇವ್ರಿಗೆ ಕೊಡಿ ಅಂತ ಕೊಡಿಸ್ತಾರೆ. ಕೊನೆಗೆ ಇವತ್ತು ನಂದು BA ಆಫೀಸ್ ಕಟ್ಟಕ್ ಜಾಗ ಇಲ್ಲ, ನಮ್ಮ ಹತ್ರ ಒಂದು ನಾಡ್ ಕಚೇರಿ ಕಟ್ಟಕ್ಕೆ ಜಾಗ ಇಲ್ಲ. ಅದು ಹಾಳಾಗೋಗ್ಲಿ, ಈ ತಾಲೂಕು ತಹಶೀಲ್ದಾರ್ ಅಂದ್ರೆ ಸರ್ಕಾರದ ಪ್ರತಿನಿಧಿ, ತಹಶೀಲ್ದಾರ್ ಆಫೀಸ್ ಕಟ್ಟಕ್ಕೆ ಜಾಗ ಇಲ್ಲ ಇವತ್ತು ನಮ್ಮಲ್ಲಿ. ಅಂತ ಸಂದರ್ಭದಲ್ಲಿ ಮಂತರ್ಗೌಡರು ಸುಧಾಕರ್ ಅವರಿಗೆ ಮಾತಾಡಿ ಇಂತ ಒಂದು ಅತ್ಯಂತ ಒಳ್ಳೆ ಜಾಗವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಹೈಯರ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಗೆ, ಕಾಲೇಜ್ನವರಿಗೆ, ಮಂತ್ರಿಗಳಿಗೆ, ನಮ್ಮ ಇಲಾಖೆ ಪರವಾಗಿ ಅವರಿಗೆ ಧನ್ಯವಾದಗಳು. ಅದನ್ನ ಸಾಧನೆ ಮಾಡಿದ್ದು ಮಂತರ್ಗೌಡರು, ಅವರಿಗೆ ಅಭಿನಂದನೆಗಳು. ಆ ರೀತಿಯಾಗಿ ಇವತ್ತು ಸರ್ಕಾರನು ಕೂಡ ಅವ್ರ ಜೊತೆಗಿದೆ. ಇಬ್ಬರು ಶಾಸಕರು ಬಹಳ ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕೊಡಗಿನಲ್ಲಿ ಒಂದು ರೀತಿ ಬದಲಾವಣೆಯನ್ನ ತರಬೇಕು ಅಂತ ಸಂಕಲ್ಪ ಮಾಡಿ ಅವರ ಪ್ರಯತ್ನ ಯಶಸ್ಸು ಆಗಲಿ. ಅವರ ಪ್ರಯತ್ನದಲ್ಲಿ ನಮ್ಮ ಸಹಕಾರ, ಅಳಿಲು ಸೇವೆಯಷ್ಟು ಸಹಕಾರ ಅವರ ಜೊತೆಗೆ ಇರುತ್ತೆ. ಒಟ್ಟಾರೆ ಕೊಡಗು ಜಿಲ್ಲೆಗೆ ನಾವಂತೂ ಸದಾಕಾಲ, ಯಾಕೆಂದ್ರೆ ಇಲ್ಲಿ ನೈಸರ್ಗಿಕ ಸ್ವಾಭಾವಿಕ ಸವಾಲುಗಳು ಬಹಳ ಇದಾವೆ. ಸೊ ಹೆಚ್ಚಿನ ಒಂದು ಗಮನ ನಾವು ಕೊಡಬೇಕು ಕೊಡಗು ಜಿಲ್ಲೆನ ಕೆಲಸ ಕಾರ್ಯಗಳಿಗೆ. ಅದನ್ನ ನಾವು ಮಾಡ್ತೇವೆ ಅಂತ ಹೇಳಿ ಇವತ್ತು ತಾವು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಾವೆಲ್ಲರೂ ಕೂಡ ಭಾಗವಹಿಸಿದ್ದೀರಾ. ಅದಕ್ಕಾಗಿ ತಮ್ಗೆಲ್ಲರಿಗೂ ನಾನು ಧನ್ಯವಾದವನ್ನ ಹೇಳಿ 4 ಮಾತಿಗೆ ವಿರಾಮ ಕೊಡ್ತೇನೆ. ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.